ಯಾವಾಗಲೂ ರೇಗಿಸ್ತಾನಲ್ಲ. ನಿನಗಿಷ್ಟ ಅಂತ ಪಾಪ ಮಾಡಿರೋದು, ನೀನು ಬರ್ತಾನೆ ಇವತ್ತು ಅಂತ. ಜುಬರಣ್ಣಂಗೆ ಇಷ್ಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರವಿ ಹಂಬುಜ ಲಾಗ್. ಗೈಸ್, ಇವತ್ತು ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಿಂದ ಹೊರಡಬೇಕಾದ್ರೆ. ಆ್ಯಕ್ಚುಲಿ ಇವತ್ತು ಮೊನ್ನೆ ಕಾಲೇಜಿಗೆ ಹೋದ್ರು ಬೇಗ, ಅಲ್ಲಿಂದ ಶಾಪಿಗೆ ಹೋದರು. ನನ್ನ ಶಾಪಲ್ಲಿ ಇವತ್ತು ಕಂಟಿನ್ಯೂ ಮಾಡೋಣ ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಈ ಥರ ತುಂಬ ದಿನ ಆಯಿತು ನನ್ನ ಶಾಪ್ನ ನೀವು ನೋಡಿ, ನನ್ನ ಲಾಗಲ್ಲಿ ಮಿಸ್ ಮಾಡ್ಕೊತಿದ್ದೀರಾ ಅನಿಸುತ್ತೆ. ಬನ್ನಿ ಎಲ್ಲೋಗಿ ವಿಡಿಯೋ ಮಾಡೋಣ. ಅಂಗಡಿ ಹತ್ರ ಹೋಗಿದ್ದಾ? ಹಾಂ, ಅಂಗಡಿ ಹತ್ರ ಹೋಗಿದೆ, ಹಳೆ ಅಂಗಡಿ ಹತ್ರ. ಹಾಂ, ಅಲ್ಲೇ ಅಣ್ಣ ಮಾಡ್ತಾ ಇದ್ರು ಪೂಜೆ. ಹಾಂ, ಅರವಿಂದಣ್ಣ ಹಳೆ ಅಂಗಡಿಯಲ್ಲಿ ಅರವಿಂದಣ್ಣ ಪೂಜೆ ಮಾಡ್ತಿದ್ರು. ಹೊಸ ಅಂಗಡಿಯಲ್ಲಿ ಅಬ್ಬಣ್ಣ ಪೂಜೆ ಮಾಡುತ್ತಿದ್ರು. ಹಾಂ, ಮಾಡಾಯ್ತಾ ಅಲ್ಲೇ. ನಾನು ಮನೆಯಿಂದ ಇವಾಗ ಹೊರಟೆ ಶಾಪ್ಗೆ. ನನ್ನ ಜುಬರ್ಗಲ್ಲಿ ಪಾಟ್ಗಳಿಗೆ ಬಣ್ಣ ಹಾಕ್ಸ್ಕೊಬೇಕು ಅಂತ ಹೇಳಿ ಕರ್ತಿದ್ರು. ಹಂಗೆ ಅಂದರೆ 10 ನಿಮಿಷ ಹೋಗ್ಬಿಟ್ಟು ಹೋಗ್ಬೇಡ ಅನ್ಕೊಂಡು ನಾವು ಭೂಮಿ ಮನೆ ಹತ್ರ ಬಂದ್ವಿ. ಅಂದರೆ ಅವಳು ಪಾಟ್ಗಳಿಗೇನೋ ಮಣ್ಣು ಹಾಕ್ಸ್ಕೊಬೇಕು ಅಂತ ಹೇಳಿದ್ದು ಅಂತೇಳಿ. ಅವಳು ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ. ಹಾಗೆ ಬೀಟ್ರೂಟ್ ಪಲ್ಯ ಮತ್ತು ಹೊಡ್ಚಿಲ್ಗೆ ಮಾಡ್ತಿದ್ದೀನಿ ಆಂಟಿ, ಅದನ್ನು ತಿನ್ಕೊಂಡು ಹೋಗ್ಬಿಡಿರಿ ಅಂತ ಹೇಳಿದ್ರು. ನಾನಿಲ್ಲ ತಿಂಡಿ ಮಾಡಿದ್ದೀನಿ ಅಂತ ಹೇಳಿದ್ರು. ಇಲ್ಲ ಒಂದಾದರೂ ತಿನ್ನಿ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಜುಬೇರ್ಗೂ ತಿಂಡಿ ಹಾಕ್ಕೊಟ್ಬಿಡ್ತೀನಿ, ಜುಬೇರಣ್ಣನಿಗೆ. ಅವ್ನು ತಿಂದಾದ್ಮೇಲೆ ಮಣ್ಣೆಲ್ಲ ಹಾಕ್ಕೊಡ್ಲಿ ಅಂತ ಹೇಳಿ ಹೇಳಿದ್ಲು ಪಾಟ್ಗೆ. ಸೊ ಬೇಗ ಬೇಗ ಮಾಡಪ್ಪ, ನಾನು ಟೈಮ್ ಆಗಿಬಿಡುತ್ತೆ, ಮುನ್ನಿನೂ ಕರ್ಕೊಂಬರಕ್ಕೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಿದ್ದೆ. ನಾನು ತಿಂದೆ ಕಣಮ್ಮ ತಿಂಡಿ. ಹೊಡ್ಚಿಲ್ಗೆ ಫೇವ್ರೇಟ್ ಅಂತ ಎಲ್ರಿಗೂ ಹೊಡ್ಚಿಲ್ಗೆ ಗೊತ್ತಿರಲ್ಲ ಭೂಮಿ. ಇಲ್ಲಿ ಸುಮಾರು ಜನ ಮೈಸೂರು ಕಡೆಯವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಸೀಸರ್ಲೆ ಕಟ್ ಮಾಡಿ ಸೊಪ್ಪು ಕಟ್ ಮಾಡೋಕ್ಕೆ ಮಡಿಕೊಂಡಿರೋದು. ಅವಳಿಗೆ ಟೈಮ್ ನೋಡ್ಕೋಬೇಕಂತೆ, ಟೈಮ್ ಆಯ್ತಾ ಅಂತ. ಅದಕ್ಕೆ ಮಣ್ಣು ತುಂಬ್ಕೊಬರಕ್ಕೆ ಹೋದ. ಗಾಡಿ ಚೀಲ ತಗೊಂಡೋಯ್ತಾ ಇದ್ದ, ನಾನೇ ಕರೆದೆ ಬಾ ವಾಪಸ್ಸು ಗಾಡೀಲಿ ಹೋಗಿವೆ ಅಂತ. ದೇವ್ರ ಪೂಜೆ ನೋಡಿ ಗೈಸ್, ಯಾವ ಥರ ದೇವರೇ ಎದ್ದು ಬರ್ಬೇಕು ಹಂಗೆ ಮಾಡಿದ್ದಾರೆ ಮೇಡಮ್. ಇದಂತೂ ಚೆನ್ನಾಗಿದೆ ಕಂಡು. ಅದು ಒಯ್ತು ತವಸಿತ ಬಾಯಿ ಚೆನ್ನಾಗಿದೆ. ಇದನ್ನ ಒಂದಿನ ರೆಸಿಪಿ ಮಾಡಿ ತೋರಿಸ್ಬೇಕು. ಸುಮಾರು ಜನ ಮೈಸೂರವ್ರಿಗೆ, ಬೇರೆ ಕಡೆಯವ್ರಿಗೆಲ್ಲ ಗೊತ್ತಿರಲ್ಲ. ನಮ್ಮ ಸೈಡ್ ಅವ್ರಿಗೆ ಮಾತ್ರ ಹೊಡ್ಚಿಲ್ಗೆ ಅಂದ್ರೆ ಏನು ಅಂತ ಎಲ್ಲ ಕನ್ಫ್ಯೂಸ್. ಎಲ್ಲ ಆ ಕಡೆ ಸಾಮಾನ್ಯ ಜಾಸ್ತಿ ಆಗ್ತದೆ. ಮೈಸೂರು ಕಡೆಯಿಂದ ಆಂಟಿ ನಾನೊಬ್ಳು, ಇನ್ನೊಬ್ಳು ಸಹನಾ ಅಂತ ಇಲ್ಲಿ ತೆಗ್ಕೊಂಡ್ರು. ಅವಳೊಬ್ಳು ಬಿಡ್ರೆ ಯಾವಿಲ್ಲ ಈ ಕಡೆ. ಬರೀ ಇದ್ ನೋಡ್ದೆ ಅವ್ರು ಯಾರು ಕಳಿಸೋದಲ್ಲ ಅಂತ ನೋಡ್ದೆ ನಾನು. ಅವಳು ಮೌತೂರು ಮಳ್ಳಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ತಾನೇ ನಮ್ಮ ಭೂಮಿ ಗೊತ್ತಿರುತ್ತೆ ಅಂದ್ಬಿಟ್ಟು ಕಳಿಸ್ದೆ. ಪಲ್ಯಗಳಿದ್ರೆ ಚಂದ ಊಟ ಮಾಡಕ್ಕಿಲ್ಲ, ಇಲ್ಲಾಂದ್ರೆ ಬೇಜಾರಾಗ್ತದೆ. ಅದಕ್ಕೆ ಮಾಡಿಟ್ರೆ ಸಂಜೆಗೆ ಮಧ್ಯಾಹ್ನ ಟಿಪ್ಸಲ್ಲಿ ಮಾಡಿದ್ರೆ. ಗೈಸ್, ಕೊನೆಗೂ ಬಿಡಲಿಲ್ಲ. ನಾನು ಒಂದು ತಿಂಡಿ ಮಾಡಿದ್ದೀನಿ ಅಂತ ಹೇಳಿದ್ರು. ಒಂದಾದರೂ ತಿನ್ನಲೇಬೇಕು ಆಂಟಿ ಅಂತೇಳಿ ಹಠ ಮಾಡಿ ಒಂದು ಹಾಕ್ಕೊಟ್ಲು. ಹಾಗೆ ಜುಬೇರ್ನೂ ತಿಂಡಿ ಮಾಡ್ಕೊಬಿಡಿ ಅಣ್ಣ, ಆಮೇಲೆ ಮಣ್ಣೆಲ್ಲ ಹಾಕ್ಕೊಡಿವ್ರಂತೆ ಅಂತೇಳಿ ಜುಬೇರ್ಗೂ ಕೂಡ ಹಾಕ್ಕೊಟ್ಬಿಟ್ಲು. ಹಾಗಾಗಿ ತಿಂತಾಯಿದ್ವಿ ಅವನು ನಾನು. ಗೈಸ್, ಹಾಗೆಯೇ ಅವಳು ತಿಂಡಿ ಊಟದಲ್ಲಿ ಮಾತ್ರ ಯಾವಾಗಲೂ ಹಠ ಮಾಡಿ ಹಾಕ್ಕೊಟ್ಬಿಡ್ತಾಳೆ, ತಿನ್ನಲೇಬೇಕು ಅಂತ ಹೇಳಿ. ಅವಳಿಗೆ ಎಷ್ಟೇ ತಿನ್ಕೊಂಬಂದಿದ್ದೀನಿ ಅಂದರೂ ಕೇಳಲ್ಲ, ಸ್ವಲ್ಪನಾದರೂ ಅವಳು ಮುಂದೆ ತಿನ್ನಲೇಬೇಕು. ಇಲ್ಲಾಂದರೆ ಒಡ್ಚಿಲ್ಗೆ ಅಂದರೆ ನಂಗೆ ತುಂಬ ಇಷ್ಟ. ನಂಗೆ ಚಿಕ್ಕದ್ರಿಂದನೂ ಅಷ್ಟೇ ರೊಟ್ಟಿ, ಒಡ್ಚಿಲ್ಗೆ, ದೋಸೆ ಈ ಥರದ್ದು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಒಡ್ಚಿಲ್ಗೆ ಅಂದರೆ ಯಾವಾಗಲೂ ಅವಳು ಮಾಡಿದ್ರೆ ಒಡ್ಚಿಲ್ಗೆನ ಆಂಟಿ ಒಂದೇ ಒಂದು ಸ್ವಲ್ಪ ತಿನ್ಕೊಂಡು ಹೋಗ್ಬಿಡಿ ಆಂಟಿ ಅಂತ ಕರಿತಾಳೆ. ನಂಗೆ ಇಷ್ಟ ಅಂತ ಅವಳಿಗೆ ಗೊತ್ತು. ಆದರೂ ಇವತ್ತು ಹೊಟ್ಟೆ ತುಂಬ ತಿಂಡಿ ಮಾಡಿದ್ದೆ. ಆಮೇಲೆ ಅರ್ಧ ತುಂಬ್ಕೊಂಡ್ಬಂದೆ, ಮಣ್ಣು ಚೆನ್ನಾಗಿರೋ ಸಿಕ್ಕೈತೆ. ಎಲ್ಲ
ಫುಲ್ ತುಂಬಿದ್ದೆ ನಾನು. ಇಲ್ಲ ಇದ್ದಾರ? ಹಾಂ ಹಾಂ. ಮೆಣಸಿಕಾಯಿ ಗಿಡಗಳು ನೆಡ್ಕೋಬೋದು. ಇದ್ರಲ್ಲಿ ತುಂಬ್ಕಡೆ ಅದೆಲ್ಲ ಸುರ್ಕೊಂಡು ಹುಡಿ ಮಾಡ್ಕೊ. ಚೆನ್ನಾಗಿದೆ. ಮಣ್ಣು ಸೂಪರ್ ಆಗೈತೆ. ಎಲ್ಲಿ ಗೊತ್ತಾ, ಇಲ್ಲೇ ಇದು ಮನೆ ಕಟ್ತಾರ ಗೊತ್ತಾ, ಇಲ್ಲೇ ಅಲ್ಲಿ ಗುಂಡಿ ತೆಗ್ದಾರಲ್ಲ ಅದ್ರ ರೈಟ್ ಸೈಡ್ ಆದಂಗೆ ಗೊಬ್ಬರ ತುಂಬೋರು ಯಾರು. ಇದ್ಕೋಸಿ ಕೋಕೋ ಫಿಟ್ ತಂದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟಿದ್ರೆ ಸಾಕು. ಅದ್ರದ್ದು ಗರಿಯವ ನೋಡು, ಅವನು ತಂದು ಬೆರ್ಸಿಗೆ ಹೇಳ್ತೀನಿ ಒಂಚೂರ ಒಳಗಡೆ ವಾ. ಅದೇ ಕೋಕೋ ಫಿಟ್ ತರ ಮಾಡೋದು. ಅಂಕಲ್ ಹಂಗೆ ಮಾಡೋದು. ಅದು ಇವನ್ನ ಬರ್ಸ್ಕೊಂಡು ಫುಲ್ ಹುಡಿ ಮಾಡಿದ್ಮೇಲೆ ಮಿಕ್ಸ್ ಮಾಡು. ಅದೇ ವಯಸ್ಸು ಕೊಡ್ತೀನಿ ಕಣಂತ. ವರ್ಷದ ಬರ್ತೀನಿ. ಹಿಂಗೆ ಕರ್ಕೊಂಡೆ. ದೊಡ್ಡ ಕತ್ರಿ ತಗೋ. ಹೌದಾ? ಮಿಕ್ಸ್ ಗೊಬ್ಬರ ಮಾಡ್ತಾರೆ ನೋಡಿ ಇಬ್ರು ಸೇರ್ಕೊಂಡು. ಬಿಡಿ, ಹಿಂಗೆ ಮಾಡೋದು ಕತ್ರಿ ಬೇಡಗಂತ. ಅದೇ ಕಟ್ ಮಾಡಿರೋದು ಕಣದು, ಅದಕ್ಕೆ ಹೆಂಗೆ ಮಾಡ್ತಿದ್ಯಾ? ಕಟ್ ಮಾಡಿರೋದು ಅವಳು ಆಲ್ರೆಡಿ. ಅದಾಗಲ್ಲ, ಅದು ಬಿಡ್ಸವ ಹಂಗೆ ಕೈಲಿ. ಹಾಂ, ಹಂಗೆ ಬಿಡ್ಸಾಕು ಗಟ್ಟಿಗಿರೋನ. ಜುಬೇರ್ನ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬೇಗ ಹೋಗೋಣ ಅಂತ ಹೇಳಿ ಮುನ್ನಿ ಕಾಲೇಜಿಂದ ಕರ್ಕೊಂಬರೋಣ ಅಂತೇಳಿ ಮುನ್ನಿ ಕಾಲೇಜಿಗೆ ಬಂದೆ. ಜುಬೇರ್ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಪಾಟ್ಗಳು ತುಂಬಿಸಿದ್ದ. ಯಾಕೆಂದರೆ ಈ ಪಾಟ್ಗಳು ಬಂದು ಮೀಸೋದಲ್ಲಿ ಆರ್ಡರ್ ಮಾಡಿರೋವಂಥದ್ದವಳು. ಇದು ತುಂಬ ಚೆನ್ನಾಗಿದೆ. ಅವಳು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಈ ಥರದನ್ನೆಲ್ಲ ಯೂಸ್ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಥರ ಪಾಟ್ಗಳನ್ನ ಆರ್ಡರ್ ಮಾಡಿದ್ದಾಳೆ. ಅಂದರೆ ಅವರಿಬ್ಬರಿಗೆ ಯೂಸ್ ಆಗೋಷ್ಟು ಬೆಳೆಸ್ಕೊಬೋದು ಅವರು. ಸಾಕಾಗುತ್ತೆ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ ಪಾಟು. ಹಾಗಾಗಿ ಮೀಸೋದಲ್ಲಿ ಆರ್ಡರ್ ಮಾಡಿದ್ದಾಳೆ. ನಾನು ಕೂಡ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಕಲರು ಕೂಡ ಗ್ರೀನ್ ಕಲರು. ನಾನು ಮುನ್ನಿ ಕಾಲೇಜಿಂದ ಕರ್ಕೊಬರೋಷ್ಟರಲ್ಲಿ ತುಂಬಿಸಿಟ್ಟಿದ್ದ. ನಾವಿವಾಗ ಹೊರಡಬೇಕು ಅಂಗಡಿಗೆ. ಅವಳು ಸೊಪ್ಪೆಲ್ಲ ಕಟ್ ಮಾಡ್ಕೊತಾ ಇದ್ದು ಸಾಂಬಾರಿಗೆ ಉಪ್ಸಾರು ಮಾಡಲಿಕ್ಕೆ ಅಂತ ಹೇಳಿ. ನೀನು ಮಾಡ್ತಿರೋದೇ ಗೊತ್ತಾಗಲ್ಲ, ಲೇಟ್ ಆಗಿಬಿಡುತ್ತೆ. ನಾವು ಹೊರಡ್ತೀವಿ. ನಾನು ಜುಬೇರ್ ಇಬ್ಬರು ಹೊರಡಬೇಕಿತ್ತು. ಬಟ್ ಇನ್ನೂ ಸ್ವಲ್ಪ ಪಾಟ್ಗಳಿಗೆ ಹಾಗೆ ಬ್ಯಾಲೆನ್ಸ್ ಉಳ್ಕೊಂಡ್ಬಿಡ್ತು ಅಂತ ಹೇಳಿ ಜುಬೇರ್ನ ನಾನು ಬಿಟ್ಟು ನಾನು ಹೋದೆ. ಅವನು ಹೊರಗಡೆ ಹಾಗೆ ತುಂಬ್ತಿರ್ತಾನೆ. ನಾನು ಹೋಗ್ತೀನಿ ಕಣಪ್ಪ ಅಂತ ಹೇಳಿ ಶಾಪ್ಗೆ. ಅಷ್ಟರಲ್ಲಿ ನೋಡಿ ಗೈಸ್, ಈ ತರ್ಲೆಗಳು ಶಾಪಿಂದ ನಾನು ಬರೋದೇ ತಡ ಕಾಯ್ತಿದ್ರು. ಇಬ್ಬರು ಹೊರಟ್ಬಿಟ್ರು ಕಾಫಿ ಕುಡಿಬೇಕು ಅಂತ ಹೇಳಿ. ಇವರಿಬ್ಬರು ಕಾಫಿಗೆ ಅಂತ ಹೊರಟರು. ಅವರಿಬ್ಬರು ಹೋಗ್ತಿರ್ಬೇಕಾದ್ರೆ ನಾನು ಹಾಗೆ ವೀಡಿಯೋ ಮಾಡ್ತಿದ್ನಲ್ಲ ಅವ್ರದ್ದು. ಇವರು ಹೊರಟ ತಕ್ಷಣ ಒಂದು ಓಲ್ಡೆಸ್ಟ್ ಕಾರ್ ಬಂತು. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಹಾಗೆ ಅದನ್ನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾನು ಶಾಪ್ ಒಳಗಡೆ ಬಂದೆ. ಶಾಪಲ್ಲಿ ಸಾಟರ್ಡೆ ಆಗಿರೋದ್ರಿಂದ ಈ ಥರ ಪೂಜೆ ಎಲ್ಲ ಆಗಿತ್ತು. ತುಂಬ ಖುಷಿ ಆಯಿತು. ತುಂಬ ದಿನ ಆಗಿತ್ತು ಸೀರಿಯಸ್ಲಿ ನಾನು ಶಾಪಿಗೆ ಬಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.